ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಕಬ್ಬಿನ ಸಿಹಿ, ಎಳ್ಳು ಬೆಲ್ಲದ ರುಚಿ, ಸಿಹಿಗೆಣಸು, ಕಡಲೆ ಸಾರದಂಥ ಜೀವನ ನಿಮ್ಮದಾಗಲಿ. ಸಂಕ್ರಾಂತಿಯ ಸಮೃದ್ಧ ಬೆಳೆಯಂತೆ ನಿಮ್ಮ ಬಾಳು ಸಹ ಸಮೃದ್ಧವಾಗಿರಲಿ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಮ್ಮ ಮನೆಯಲ್ಲಿ ಸಂಕ್ರಾಂತಿ ಹಬ್ಬನ ಯಾವ ರೀತಿ ಆಚರಣೆ ಮಾಡ್ತಾ ಇದ್ದೀವಿ ಅಂತ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ. ಮತ್ತೆ ನಮ್ಮ ಹಬ್ಬಕ್ಕೆ ಯಾವ್ಯಾವ ಥರ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ತೀರಾ ಅಂತ ನೋಡೋಣ ಬನ್ನಿ. ಸಂಕ್ರಾಂತಿ ಹಬ್ಬಕ್ಕೆ ಇದು ಯಾರು ನೀನು ಹೇಳೋ. ನಾಗವಲ್ಲಿ ಸಂಕ್ರಾಂತಿ ಹಬ್ಬಕ್ಕೆ ಪೊಂಗಲ್ ಮಾಡೋದಕ್ಕೆ ಒಂದು ಲೋಟ ಅಕ್ಕಿ, ಹಾಗೇನೆ ಅಕ್ಕಿ ಎಷ್ಟು ಹಾಕಿರ್ತೀರೋ ಅಷ್ಟಿನ ಎಷ್ಟು ಬೇಳೆ ನೋಡ್ಕೊಳ್ಳಿ. ನಾನು ಸ್ವಲ್ಪ ಕಮ್ಮಿನೇ ಹಾಕ್ತಿದ್ದೀನಿ, ಒಂದು ಲೋಟಕ್ಕಿಂತ ನಾರ್ಮಲ್ ಹಾಕಿದ್ದೀನಿ. ಸೊ ಈಗ ಇದಕ್ಕೆ ತೊಳೆದ್ಬಿಟ್ಟಿಲ್ಲ, ನೀರು ಹಾಕಾಯಿತು. ಇದಕ್ಕೆ ಸ್ವಲ್ಪ ಅರಿಶಿನ ಹಾಕೊಳ್ಳೋಣ. ಹಾಗೆ ಸ್ವಲ್ಪ ಸಾಲ್ಟ್ ಹಾಕ್ತೀನಿ. ಕೆಲವರು ಹೆಸರು ಬೇಳೆನ ಹುರ್ಕೊಂಡು ಮಾಡ್ತಾರೆ, ನಾನು ಹಾಗೆ ಮಾಡ್ತೀನಿ. ಸೊ ಸ್ವಲ್ಪ ಸಾಲ್ಟ್ ಲೈಟಾಗಿ, ಜಾಸ್ತಿ ಹಾಕಬಾರ್ದು, ಸ್ವಲ್ಪ ಹಾಕ್ತೀನಿ ಅಷ್ಟೇ ನಾನು. ಸೊ ಇವಾಗ ಇದನ್ನ ಒಂದು ವಿಷಲ್ ಕೂಗೋದಕ್ಕೆ, ಒಂದು ವಿಷಲ್ ಸಾಕು. ಗೆಣಸನ್ನ ಕಟ್ ಮಾಡಿ ಬೇಯಕ್ಕೆ ಇಡ್ತಾ ಇದ್ದೀನಿ. ಪೀಸ್ ನೋಡ್ಕೊಂಡು ಮಾಡ್ಕೋಬೇಕು. ಇದು ಪೂಜೆಗೆ ಮತ್ತು ತಿನ್ನೋದಕ್ಕೆ ಎರಡಕ್ಕೂ ಆಗುತ್ತೆ, ಅದಕ್ಕೇ ಇಷ್ಟೊಂದು ಹಾಕ್ತಾ ಇರೋದು. ಎರಡೆರಡು ಪೀಸ್ ತೊಳೆದಿಕ್ಕಿದೆ, ಮಣ್ಣಿದೆ ಎಲ್ಲ, ಚೆನ್ನಾಗಿ ತೊಳೆದ್ಬಿಟ್ಟು ಹಾಕೋಬೇಕು. ಸ್ವಲ್ಪ ತೊಳೆದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಅದ್ರ ಜೊತೆ ಅವರೆಕಾಯಿನೂ, ಇದು ಅವರೆಕಾಯಿ ಬಂದುಬಿಟ್ಟು ಕಡಲೆಕಾಯಿ ಜೊತೆನೇ ಬೇಯಿಸೋಣ ಅಂದ್ಬಿಟ್ಟು ಆ ಥರ ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ದೇವ್ರ ಹತ್ರ ಇಡೋದಕ್ಕೆ ಬೇಕಲ್ಲ, ಕಡಲೆಕಾಯಿನೂ ಇದು ಅವರೆಕಾಯಿನೂ ಸ್ವಲ್ಪ ಸಪ್ರೇಟ್, ಅದನ್ನು ಹಾಗೇನೆ ಸಿಪ್ಪೆ ಸಮೇತ ಬೇಯಿಸ್ಕೊಂಡು ದೇವ್ರ ಹತ್ರ ಇಡ್ತೀವಿ. ಬೇರೆ ಅವರೆಕಾಯಲ್ಲಿ ಸಾಂಬಾರು ಏನಾದರೂ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇದು ಸ್ವಲ್ಪ ದಪ್ಪ ದಪ್ಪ ಇರೋ ಕಾಯಿನ ಆರಿಸ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಗೆಣಸು ಹಾಕಿದ್ಮೇಲೆ ಅದು ಮತ್ತು ಕಡಲೆಕಾಯಿ ಎರಡು ಒಟ್ಟಿಗೆ ಹಾಕ್ಕೊಳ್ಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಏನೂ ಆಗಲ್ಲ, ಎರಡರಲ್ಲೂ ಸಿಪ್ಪೆ ಇರೋದ್ರಿಂದ. ಮುಳುಗೋ ಥರ ಹಾಕ್ಬಿಟ್ಟು ಮುಳುಗ್ಬಿಟ್ಟು ಮುಳುಗ್ಲಿ ಈ ಥರ, ಆಯಿತಾ? ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಬೇಕು ಇದಕ್ಕೆ. ಹೂವು ಸ್ವಲ್ಪ ಅಂದ್ಬಿಟ್ಟು ಜಾಸ್ತಿ ಆಗ್ತಾರೆ ಅಂತ ಹಾಕ್ಕೊಳ್ಳೋದಲ್ಲ, ಇದು ನನ್ನ ಸ್ಪೂನಲ್ಲಿ ಹಿಂಗೆ ಅಂತೀನಲ್ಲ, ಅದಕ್ಕೆ ನಿಮ್ಗೆ ಜಾಸ್ತಿ ಕಾಣಿಸುತ್ತದೆ ಈ ಥರ ಹಾಕ್ದಾಗ. ಸೊ ಈಗ ಅದು ಬೇಯ್ಕೊಳ್ಳಿ. ಈ ಕಡೆ ಸಿಪ್ಪೊಂಗಲ್ಗೆ ವಿಷಲ್ ಕುಗ್ಬೇಕು, ಈ ಕಡೆ ಗೆಣಸು ಬೇಯಬೇಕು, ಎರಡೂ ಆಗಲಿ. ಆಮೇಲೆ ಕಡಲೆಕಾಯಿ ಮತ್ತು ಅವರೆಕಾಯಿ ಇಡೋಣ. ಸಿಹಿ ಪೊಂಗಲ್ಗೆ ಡ್ರೈ ಫ್ರೂಟ್ಸ್ ಹಾಕಿದ್ರೆ ನಮ್ಮನೇಲಿರೋ ಮಕ್ಕಳು ತಿನ್ನಲ್ಲ, ಅದಕ್ಕೆ ಎಲ್ಲನೂ ಗ್ರೈಂಡ್ ಮಾಡಿ ಹಾಕ್ತೀನಿ ನಾನು. ಬಾದಾಮಿ, ದ್ರಾಕ್ಷಿ ಒಂದು ಸ್ವಲ್ಪ ಹಾಕ್ಕೊಳ್ತೀನಿ, ಬಿಡ್ಸಿ ಹಾಕೊಳ್ಳೋಣ. ಇದಕ್ಕೆ ಸ್ವಲ್ಪ ನಾನು ಕಾಯಿ ಹಾಕ್ಕೊಳ್ತೀನಿ. ಗ್ರೈಂಡ್ ಮಾಡಾಗಿದೆ ಡ್ರೈ ಫ್ರೂಟ್ಸ್ದೆಲ್ಲ, ಅದಕ್ಕೆ ಸ್ವಲ್ಪ ಕಾಯಿ ಹಾಕ್ಕೊಂಡು ತಿರ್ಗಾ ಗ್ರೈಂಡ್ ಮಾಡ್ಕೊಳ್ತೀನಿ. ಹಾಗೆಯೇ ಏಲಕ್ಕಿನೂ ಒಂದೆರಡು ಹಾಕ್ಕೊಳ್ಳೋಣ, ಇದಕ್ಕೆ ಫ್ಲೇವರ್ಗೆ ಚೆನ್ನಾಗಿರುತ್ತೆ. ಏಲಕ್ಕಿನ ಸಿಪ್ಪೆ ತೆಗೆದು ಹಾಕ್ತಾಯಿದ್ದೀನಿ. ಬೆಲ್ಲ ಕರಗಿಸ್ಕೊಳ್ಳೋಣ ಇಟ್ಬಿಟ್ಟು. ಪೊಂಗಲ್ಗೆ ಸ್ವಲ್ಪ ನೀರು ಹಾಕ್ತೀನಿ, ಸ್ವಲ್ಪ ಜಾಸ್ತಿ ಬೇಡ, ಕರಗುತ್ತವಾಗ. ಸೊ ಗೆಣಸು ಬೆಂದಿದೆ, ಹೆಸರು ಬೇಳೆನ ಬೇಯಿಸ್ಕೊಂಡಿದ್ವಲ್ಲ ಅದನ್ನು ಸ್ವಲ್ಪ ಅಲ್ಲೇ ಸ್ಮ್ಯಾಶ್ ಮಾಡಿಕೊಂಡು ಈಗ ಇದನ್ನು ನಾನು ಬೇರೆ ತಪ್ಪಲೆ ಹಾಕ್ಕೊಳ್ತೀನಿ.
ಥರ ಗ್ರೈಂಡ್ ಮಾಡಿಕೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ಡ್ರೈ ಫ್ರೂಟ್ಸ್ದು ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ಸಿಹಿ ಪೊಂಗಲು. ಸೊ ನಾನು ಈ ಥರ ಮಾಡ್ತೀನಿ, ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಮಾಡಿ ನೋಡಿ, ಟೇಸ್ಟ್ ನೋಡಿ, ನಿಮಗೆ ಐಡಿಯಾ ಬರುತ್ತೆ. ಮಿಕ್ಸ್ ಮಾಡಿದ್ಮೇಲೆ ಸ್ಟವ್ ಆನ್ ಮಾಡಿ ಸಣ್ಣಕ್ಕೆ ಇಟ್ಕೊಂಡು ಈಗ ಬೆಲ್ಲದ ನೀರು ಹಾಕೊಳ್ಳೋಣ. ಬೆಲ್ಲದ ನೀರು ಯಾಕೆ ಅಂದರೆ ಕರಗಿಸ್ಬಿಟ್ಟು ಹಾಕೋದು, ಕಸ ಏನಾದರೂ ಇದ್ರೆ ಗಲೀಜಿದ್ರೆ ಹೋಗುತ್ತೆ ಅಂತ. ನೋಡಿ ಅಲ್ಲಿ ಎಷ್ಟಿದೆ ಕಸ, ಅದಕ್ಕೆ ಸೋರಿಸ್ಬಿಟ್ಟು ಹಾಕ್ತೀವಿ. ಹಂಗೆ ಹಾಕಲ್ಲ ಬೆಲ್ಲ ನಮ್ಮಲ್ಲಿ ಯಾವತ್ತೂ. ಏನೇ ಮಾಡಿದ್ರು ಬೆಲ್ಲನ ಪುಡಿ ಮಾಡಿ ಆಮೇಲೆ ಹಾಕೋದಿತ್ತು, ಅದನ್ನು ಕರಗಿಸ್ಬಿಟ್ಟು ನೀರು ಸೋರ್ಸ್ಬಿಟ್ಟು. ಸೊ ಈಗ ಫೈನಲಲ್ಲಿ ಇದೆ, ಆದರೆ ಒಂದು ಮಳಿಬೇಕಿದು ಡ್ರೈ ಫ್ರೂಟ್ ಹಾಕಿರೋದು. ಇದಕ್ಕೆ 1 ಸ್ಪೂನ್ ತುಪ್ಪ ಹಾಕೊಳ್ಳಿ. ನಾನಿವಾಗ ಡ್ರೈ ಫ್ರೂಟ್ಸ್ ಏನೇನು ಕರೆದು ಹಾಕ್ತಾ ಇಲ್ವಲ್ಲ, ಸೊ ಅದಕ್ಕೋಸ್ಕರ ಇದಕ್ಕೆ 1 ಸ್ಪೂನ್ ತುಪ್ಪ ಹಾಕ್ತೀನಿ. ನಮ್ಮಲ್ಲಿ ಫುಲ್ಲು ಇದು ಪ್ಲೈನು, ಇದಕ್ಕೇನು ನಾವು ಡಿಸೈನ್ ಮಾಡೋದು ಇಲ್ಲ ಅಂದರೆ ಅದಕ್ಕೆ ಡೆಕೋರೇಷನ್ ಮಾಡೋದು ಅವೆಲ್ಲ ಏನು ಮಾಡಲ್ಲ. ಯಾಕೆ ಅಂದರೆ ಮಕ್ಕಳು ಡ್ರೈ ಫ್ರೂಟ್ಸ್ನ ಮೇಲ್ಗಡೆ ಪಾಲಿಸ್ಕೋತಾರೆ, ಹಾಕೊಂಡು ತಿನ್ನೋದೇ ಇದೆ. ಅದಕ್ಕೋಸ್ಕರ ಈ ಥರ ಮಾಡ್ತೀನಿ ನಾನು. ಈ ಥರ ಮಾಡಿದ್ರೆ ಏನು ಮಾತಾಡಲ್ಲ, ಸುಮ್ಮನೆ ತಿನ್ಕೊಳ್ತಾರೆ. ಅಲ್ಲೇನಾ? ಒಳ್ಳೆ ಮಕ್ಕಳು ನಾವು. ಡ್ರೈ ಫ್ರೂಟ್ಸ್ನ ರುಬ್ಬಿಟ್ಟು ಕೊಡಬೇಕು ನಮ್ಮ ಒಳ್ಳೆ ಮಕ್ಕಳಿಗೆ. ಬೇರೆ ತಿಂತೀವಿ, ಅದಕ್ಕೆ ಎಲ್ಲ ರುಬ್ಬಿಟ್ಟೆ ಹಾಕ್ತಿದ್ದೀನಿ ನಾನು. ಸೊ ಇದು ಪೊಂಗಲ್ ಆಗಿದೆ. ಇದು ಗಟ್ಟಿನೂ ಬರುತ್ತೆ ಬೇಯ್ತಾ ಬೇಯ್ತಾ. ಇದಕ್ಕೆ 1 ಸ್ಪೂನು ತುಪ್ಪ ಹಾಕೋಣ. 1 ಸ್ಪೂನ್ ತಲೆಲ್ಲ ತುಪ್ಪ ಹಾಕ್ತಾ ಇದ್ದೀನಿ. ಫೈನಲಿ ಪೊಂಗಲ್ ರೆಡಿ ಆಗಿದೆ. ಆದರೆ ಒಂದು ಮಳ್ಳು ಬರಬೇಕಿದು, ಸ್ವಲ್ಪ ಬೇಯಲಿ, ಸಣ್ಣ ಉರಿಲಿ. ಹಾಗೆ ಇಟ್ಟಿದ್ದೀನಿ. ಆಮೇಲೆ ಒಂದು 5 ನಿಮಿಷ ಒಂದು ಕುದಿ ಬಂದಮೇಲೆ ಇದನ್ನ ಸಪ್ರೇಟ್ ಎತ್ತಿಕೊಳ್ಳೋಣ, ಮತ್ತೆ ದೇವ್ರಿಗೆ ತೊಗೊಂಡು ಇಟ್ಕೊಳ್ಳೋಣ ನೈವೇದ್ಯಕ್ಕೆ. ಕಡಲೆಕಾಯಿ ಮತ್ತು ಅವರೆಕಾಯಿನ ಇಟ್ಟಿದ್ದೀವಿ ಇಲ್ಲಿ. ಅವರೆಕಾಯಿ ಸ್ವಲ್ಪ ಅಲ್ವಾ, ಅದಕ್ಕೆ ಕಡಲೆಕಾಯಿ ಜೊತೆನೆ ಹಾಕಿದೆ. ಮುಳುಗೋ ಥರ ಹಾಕೊಂಡಿದ್ದೀನಿ. ಸ್ವಲ್ಪ ಉಪ್ಪು ಹಾಕಬೇಕು. ಇದನ್ನು ಸಪ್ರೇಟ್ ಇಟ್ಕೊಳ್ತೀನಿ. ಇದಾದ್ಮೇಲೆ ದೇವ್ರ ಮನೆ ಕಡೆ ಪಯಣ. ಒಂದಾಗ್ಬೇಕು, ಇನ್ನೆಲ್ಲ ಆಗಿದೆ. ದೇವ್ರಿಗೆ ಇಡೋದಕ್ಕೆಲ್ಲ ರೆಡಿ ಮಾಡ್ಕೊಂಡಿದೆ. ಉಪ್ಪು ಹಾಕೊಳ್ಳಿ ಇದಕ್ಕೆ ಸ್ವಲ್ಪ. ಸೊ ಇದು 1 ಇಲ್ಲ 2 ಬಿಸಿಲು ಕೂಗಿಸ್ಬಿಟ್ಟು ಆಮೇಲೆ ದೇವ್ರಿಗೆಲ್ಲ ಪೂಜೆಗೆಲ್ಲ ರೆಡಿ ಆಗಿದೆ. ದೇವ್ರ ಹತ್ರ ಇಟ್ಬಿಟ್ಟು ಪೂಜೆ ಶುರು ಮಾಡೋಣ. ಏನು ಮಾಡ್ತಾ ಇದ್ದೀರಾ? ಅವರೆಕಾಯಿ ಸಾಂಬಾರಿಗೆ ಅವರೆಕಾಯಿ ಹುಳಿ ಸಾಂಬಾರು ಹುಳಿನ ಏನೋ ಒಂದು. ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ ಮಾಡಿದ್ಮೇಲೆ ಏನಾಯ್ತದ ಅದು. ಟೊಮೆಟೊ ಕಟ್ ಮಾಡ್ಕೋಬೇಕಾ? ಅವರೆಕಾಯಿ ಹಾಕೊಂಡಿದ್ದೀನಿ, ಈರುಳ್ಳಿ ಹಾಕೊಳ್ತಾ ಇದ್ದೀನಿ. ಫಸ್ಟ್ ಎಲ್ಲ ಕುಗಿಸ್ಕೊಂಡು ಆಮೇಲೆ ಒಗ್ಗರಣೆ ಕೊಡ್ತೀನಿ ನಾನು. ಕೆಲವರೆಲ್ಲ ಫ್ರೈ ಮಾಡ್ಕೊಂಡು ಆಮೇಲೆ
ಹಾಂ ಅವರೆಕಾಯಿ ಹಾಕ್ತಾರೆ. ಹಾಂ ಕಣ್ಣು ಉರಿತೈತೆ. ನೋ ಪ್ರಾಬ್ಲಮ್. ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ಟೊಮೆಟೊ ನಿನಗೆ ನೋ ಪ್ರಾಬ್ಲಮ್ಮು. ನಮಗೆ ಟೊಮೆಟೊ ಹೆಂಗೆ ಕಟ್ ಮಾಡಬೇಕು? ಟೊಮೊಟೊ ಸಣ್ಣ ಸಣ್ಣ ಕಟ್ ಮಾಡಬೇಕು. ಸಣ್ಣದಾಗಿ ಟೊಮೊಟೊ ಹಚ್ಕೊಂಡು ಹಾಗೆಯೇ ನಾನು ಸ್ವಲ್ಪ ಕಾಯಿ ತುರಿನೂ ಹಾಕ್ಬಿಡ್ತೀನಿ. ಯಾಕೆ ಚೆನ್ನಾಗಿರುತ್ತೆ ಕಾಯಿ ತುರಿ ಹಾಕಿದ್ರೆ. ಸಾಂಬಾರು ಪುಡಿನ 1-2 ಸ್ಪೂನು, 3 ಸ್ಪೂನ್ ಹಾಕ್ಕೊಳ್ಳಿ. ಲೈಟಾಗಿ ಸ್ವಲ್ಪ ಉಪ್ಪು ಹಾಕಿರ್ತೀನಿ, ಕಾಳೆಲ್ಲ ಎಳೀಲಿ ಅಂದ್ಬಿಟ್ಟು 1 ಸ್ಪೂನು. ಆಮೇಲೆ ತಿರ್ಗಾ ಹಾಕೋಬೇಕಾಗತ್ತೆ. ಇದಾದಮೇಲೆ ನೀರು ಹಾಕ್ಕೊಂಡು ಎಷ್ಟು ಬೇಕಷ್ಟು ಇದರೆಲ್ಲ ಆದಮೇಲೆ ಇವೆಲ್ಲ ಹಾಕ್ಬಿಟ್ಟು ಬಿಸಿಲು ಕೂಗಿಸ್ಕೊಳ್ಳೋಣ. ಆವಾಗಲೇ ಅವರೆಕಾಯಿಗೆ ಸಾಂಬಾರಿಗೆ ಅಂದ್ಬಿಟ್ಟೆಲ್ಲ ಬಿಸಿಲು ಇಟ್ಟಿದ್ನಲ್ಲ, ಇವಾಗ ಅದನ್ನು ಸಾಂಬಾರನ್ನ ಒಗ್ಗರಣೆ ಹಾಕ್ಕೊಳ್ಳೋದಕ್ಕೆ ಸಾಸಿವೆ ಸ್ಟವ್ ಹಚ್ಚಿ ಸಾಸಿವೆ ಹಾಕಿದ್ದೀನಿ. ಹಾಗೆಯೇ ಎಣ್ಣೆ ಹಾಕ್ತಾಯಿದ್ದೀನಿ. ಈಗ ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ಒಣಮೆಣಸಿನ್ಕಾಯಿ 2 ಹಾಕಿದ್ದೀನಿ. ನೀರು ಎಷ್ಟು ಬೇಕಷ್ಟು ಹಾಕ್ಕೊಂಡು ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಉಪ್ಪು ಹಾಕಿದ್ನಲ್ಲ, ಇವಾಗಿನ ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ. ಸೊ ಅದೊಂದು ಮಳೆ ಬರಲಿ. ಹಾಗೆಯೇ ಕೊತ್ತಂಬರಿ ಸ್ವಲ್ಪ ಹಾಕ್ತೀನಿ. ಇದು ಸ್ವಲ್ಪ ಮಳ್ಳದ ಮೇಲೆ ಸಾಂಬಾರು ರೆಡಿ ಅಷ್ಟೇ. ಹೂವು ಕಟ್ತಾ ಇದ್ದೀರಾ? ನಿಮ್ಗೆ ಯಾಕೆ ಬೇಕದು? ಹಾಂ, ಮುಂದೆ ಏನಾದರೂ ಹೇಳಿ. ಇಲ್ಲ, ಚಾನ್ಸೇ ಇಲ್ಲ. ಏನು ಹೇಳಿ ಮುಂದೆ? ಏನಾದರೂ ನಿನ್ನ ಮುಂದೆ ಹೇಳ, ನಿನ್ನಿಂದ ಹೇಳ. ಮುಂದೆ ಹೂವು ಕಟ್ತಾ ಇದ್ದೀನಿ. ಹ್ಞೂ ಈಗ ನಮ್ಮ ಮನೆ ಗೊಂಬೆನ ರೆಡಿ ಮಾಡ್ಬೇಕಲ್ಲ, ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಹ್ಞೂ ಎಳ್ಳು ಬೆಲ್ಲ ಕೊಡೋದಕ್ಕೆ ಹ್ಞೂ ಎಲ್ಲಾರ ಮನೆಗೆ ಹೋಗಿ ಅಲ್ಲಿ ಬೀರ್ಬಿಟ್ಟು ಬರ್ತಾಳೆ. ಎಳ್ಳು ಬೀರ್ಬಿಟ್ಟು ಬರಲ್ಲ, ಹಳ್ಳು ಬೀರ್ಬಿಟ್ಟು ಬರ್ತಾಳೆ. ಆಯಿತು, ಹೂವು ಕಟ್ಟೋದು ಹೇಳ್ಕೊಡ್ತೀರಾ? ಹೇಳ್ಕೊಡಿ. ಹೇಳ್ಕೊಡಿ. ಹೆಂಗ್ ಕಟ್ಟಿದ್ದೀನಿ ನಡು. ಹೇಳ್ಕೊಡಿ. ಆಯಿತು, ಹೂವು ಕಟ್ಟೋರು ಇಷ್ಟು ಚೆನ್ನಾಗಿ ಕಟ್ಕೊಡಲ್ಲ. ಅದಕ್ಕೆ ಹೇಳ್ಕೊಟ್ಬಿಡಿ ಏನಂತ? ಹೆಂಗೆ ಕಟ್ಟೋದು ಅಂತ. ಯಾರಿಗೆ? ಎಲ್ಲರಿಗೂ. ಓ ನಮ್ಮ ನೋಡೇ ಕಲ್ತ್ಕೋತಾರೆ, ಯಾರಿಗೂ ಗೊತ್ತಿರಲ್ಲ. ಹ್ಞೂ ಮತ್ತೆ ನೋಡ ಹೆಂಗೆ ಕಟ್ಟಿದ್ದೀನಿ ತೋರಿಸ್ತೀನಿ. ಹ್ಞೂ ಸೊ ಹೂವು ಕಟ್ಟಾಯ್ತು. ಹೆಂಗೆ? ಇದು ನಿಂಗೆ ತೋರಿಸ್ಬೇಕು. ಎಷ್ಟು? 2 ಮೊಳ. ಒಂದು ನಿಮಗೆ, ಒಂದು ಹನಿಗೆ. ಅಲ್ಲ, ಅಂಗಡಿಲಿ ಹಿಂಗೆ ಕಟ್ಕೊಡ್ತಾರ ನಮಗೆ. ಇಷ್ಟು ಗಟ್ಟಿ ಇಷ್ಟು ಹತ್ತತ್ರ ಕಟ್ಟಲ್ಲ ಅವರು. ಮತ್ತೆ ನಾವು ಮಂದಕ್ಕೆ ದಿಂಡು ಕಟ್ಟಿದ್ದೀವಿ, ಅವ್ರು ಹಿಂಗೆಲ್ಲ ಕಟ್ತಾರ. 2 ಹೂವು ಕಟ್ಟಿರ್ತಾರೆ ಆ ಕಡೆ ಈ ಕಡೆ. ನೋಡ ಎಷ್ಟು ಮಂದಕ್ಕಿದೆ. ನನ್ನ ಫೇವ್ರೆಟ್ ಹೂವು ಇದು. ನನ್ನ ಫೇವ್ರೆಟ್ ಹೂವು ಇದು. ಎಳ್ಳು ಬೆಲ್ಲ ಕೊಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಎಳ್ಳು ಬೆಲ್ಲನ ಎಲ್ಲ ಬಾಕ್ಸ್ ಹಾಕೊಂಡು ಈಗ ನನ್ನ ಮಗಳ ಕೈಯಲ್ಲಿ ಹೇಳ್ಕೊಟ್ಟು ಕಳಿಸ್ತೀನಿ ಎಲ್ಲರಿಗೂ ನೀವು.
ಈ ಥರ ಎಲ್ಲ ಬಾಕ್ಸ್ ಹಾಕ್ಕೊಂಡು, ಓಕೆನಾ? ನೆಕ್ಸ್ಟು ಕಬ್ಬುನು ಮತ್ತೆ ಇದನ್ನು ಬಾಕ್ಸ್ನು ಕೊಟ್ಟು ಕಳಿಸೋದು. ಎಲ್ಲಾರ ಮನೆಗೆ ಹೋಗ್ಬಿಟ್ಟು ಕೊಟ್ಬಿಟ್ಟು ಬರ್ತಾಳೆ. ನಮ್ಮ ಫ್ಲ್ಯಾಟಲ್ಲಿ ನಮ್ಮ ಬಿಲ್ಡಿಂಗಲ್ಲಿ ಎಷ್ಟು ಜನ ಇದ್ದಾರೆ ಅಷ್ಟು ಮನೆಗೆ ಕೊಟ್ಟು ಕಳಿಸ್ತೀನಿ. ಹೋಗಿ ನನ್ನ ಮಗಳು ಕೊಟ್ಟು ಬರ್ತಾಳೆ. ಅವರಣ್ಣ ಬಂದರೆ ಅವರಣ್ಣನೂ ಜೊತೆಲಿ ಹೋಗ್ತದೆ. ಓಕೆ. ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಹೆಚ್ಚಿನ ವಿಡಿಯೋಗಳಿಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ನ ಪ್ರೆಸ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.